ಬಡವ ಆಗಲಿಕ್ಕೆ ಸಾಧ್ಯ ಅದೇನೋ? ಬಡವ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನಾನೇನು ಮಾಡಲಿ ಬಡವನಯ್ಯ? ನಿಮಗೆ ನಿನ್ನೆ ಮೊನ್ನೆ ಹೇಳಿದ್ದೇನೆ, ಸಾಂದರ್ಭಿಕವಾಗಿ ಬಂದಂಥ ಮಾತುಗಳು ವಚನ. ಯಾವ ಸಂದರ್ಭದಲ್ಲಿ ಬಸವಣ್ಣ ಇದನ್ನು ಹೇಳಿರಬೇಕು? ಬಡಬಗ್ಗರು, ದೀನ ದಲಿತರು, ಅವರಿಗೆ ಗುಡಿಯ ಒಳಗೆ ಪ್ರವೇಶ ಇದ್ದಿದ್ದಿಲ್ಲ. ಏನು ದೀನ ದಲಿತರಂತ ಕರಿತೀವಿ, ಅವರಿಗೆ ಗುಡಿ ಒಳಗೆ ಪ್ರವೇಶ ಇಲ್ಲ. ಅವರಿಗೆ ಹಂಬಲ ಬರ್ತಿತ್ತು. ಏನು ಹಂಬಲ ಅಂದ್ರೆ ಗುಡಿಯೊಳಗೆ ಹೋಗಬೇಕು, ಗುಡಿಯೊಳಗೆ ದೇವರ ದರ್ಶನ ತಗೋಬೇಕು ಅಂತ ಹಂಬಲಕ್ಕರೆ. ಒಳಗೆ ಯಾರೂ ಬಿಡುತ್ತಿದ್ದಿಲ್ಲ. ಆ ಸಂದರ್ಭದಲ್ಲಿ ಒಂದು ದಿನ ಬಸವಣ್ಣ ಹಿಂಗೆ ಮುಂದೆ ಆಯ್ದು ಹೊಂಟಿದ್ರು. ಎದುರುಗಡೆ ಇವರು ಅಸ್ಪೃಶ್ಯತೆಯ ಜನ, ದೀನ ದಲಿತರು ಎದುರಿಗೆ ಬಂದರು. ಬಸವಣ್ಣನವರಿಗೆ ನಮಸ್ಕಾರ ಮಾಡಿದರು. ಕೇಳುತ್ತಾರ, ಇಪ್ಪ ಅಣ್ಣ ಬಸವಣ್ಣನವರೇ, ನೀವು ಪುಣ್ಯವಂತರ್ರಿಪ್ಪ, ಉತ್ತಮ ಕುಲದೊಳಗೆ ಹುಟ್ಟಿರಿ, ನೀವು ಗುಡಿಯೊಳಗೆ ಪ್ರವೇಶ ಮಾಡುತ್ತೀರಿ, ಗರ್ಭಗುಡಿಯೊಳಗೆ ಹೋಗಿ ದೇವರ ಮೂರ್ತಿಯನ್ನು ನೋಡುತ್ತೀರಿ. ನಾವು ಕೀಳು ಜನ ಬುದ್ಧಿ, ನಾವು ದೀನ ದಲಿತರು ಬುದ್ಧಿ, ನಮಗೆ ಗುಡಿ ಒಳಗೆ ಪ್ರವೇಶವಿಲ್ಲ. ನಮಗೂ ದೇವರನ್ನು ನೋಡಬೇಕೆಂಬ ಆಸೆ ಇದೆ, ಆದರೆ ಒಳಗೆ ಪ್ರವೇಶ ಇಲ್ಲ. ಏನು ಮಾಡೋದು ಅಂತ ಬಸವಣ್ಣನ ಮುಂದೆ ಹತ್ರು. ತಮ್ಮ ನೋವನ್ನು ತೋಡಿಕೊಂಡ್ರು. ಆ ಸಂದರ್ಭದಲ್ಲಿ ಅವರಿಗೆ ಹೇಳಿರುವಂಥ ಮಾತು ಇದು ವಚನ. ಉಳ್ಳವರು ಶಿವಾಲಯ ಮಾಡುವರು. ರೊಕ್ಕಿದ್ದವರು ಗುಡಿ ಗುಂಡಾರ ಕಟ್ಟಿರ್ತಾರೋ, ಅದರೊಳಗೆ ಮೂರ್ತಿ ಇಡುತ್ತಾರ, ಅವರೆಲ್ಲ ದೇವರ ದರ್ಶನ ತಗೋತಾರೆ. ನಾನೇನು ಮಾಡಲಿ ಬಡವನಯ್ಯ? ನೀವು ಹಿಂಗೆ ಅನ್ಕೋರ್ರಿ ಎಂದ. ತಾ ಬಡವ ಅಲ್ಲ, ನಿಮ್ಮೊಳಗೆ ನಾನೂ ಒಬ್ಬನಾಗಿ ಹೇಳುತ್ತಿದ್ದೇನೆ, ನಾವು ಬಡವರು ಅಂತ ತಿಳ್ಕೊಳ್ಳು. ನಾ ಏನು ಮಾಡಲಿಪ್ಪ? ರೊಕ್ಕಿದ್ದವರು ಗುಡಿ ಗುಂಡಾರ ಕಟ್ಟಿ ಅಲ್ಲಿ ಮೂರ್ತಿಯನ್ನು ಕೂಡಿಸಿ ದರ್ಶನ ತಗೊಂಡ್ರೆ ನಾವು ಹಿಂಗೆ ತಿಳ್ಕೊಳ್ಳೋನಲ್ಲ. ಎಮ್ಮ ಕಾಲೇ ಕಂಬ ಮಾಡೋಣ. ನಮಗೇನು ಕಾಲಗಳದಾವು, ಇವನ್ನೇ ಕಂಬ ಅಂತ ತಿಳ್ಕೊಳ್ಳೋನು. ದೇಹವನ್ನೇ ದೇಗುಲ ಮಾಡಿಕೊಳ್ಳೋನು. ನಾವು ಇದನ್ನು ಹಿಂಗೆ ಕಟ್ಟೋಣ. ಅವರು ಕಲ್ಲು ಮಣ್ಣಿನೊಳಗೆ ಹಂಗೆ ಕಟ್ಟ್ಯಾರ, ನಾವು ಇದನ್ನು ಹಿಂಗೆ ಕಟ್ಟೋಣ. ಇದನ್ನು ದೇವಾಲಯವನ್ನಾಗಿ ಮಾಡಿ ಇದರೊಳಗೊಂದು ಮೂರ್ತಿ ಸ್ಥಾಪನೆ ಮಾಡಿ. ಯಾವ ಮೂರ್ತಿ? ಅದನ್ನೇ ಹೇಳಿದ. ಈ ಗುಡಿನೂ ನಾಶ ಆಗ್ತದ, ಹೊರಗಿರುವಂಥ ಗುಡಿ. ನಾವೇ ತಯಾರು ಮಾಡಿದರೂ ಈ ಗುಡಿನೂ ನಾಶ ಆಗ್ತದೆ. ಆದರೆ ಒಂದು ಸತ್ಯ ಉಳಿತದೆ. ಯಾವುದು? ದೇಹವನ್ನೇ ದೇಗುಲ ಮಾಡಿ ಶಿರವನ್ನೇ ಅಂದ್ರೆ ತಲೆಯನ್ನೇ ಬಂಗಾರದ ಕಳಶವನ್ನು ಮಾಡಿ ಒಳಗಿರುವಂಥ ಪ್ರಾಣವನ್ನೇ ದೇವರೆಂದು ನಾವು ತಿಳಿದುಕೊಳ್ಳೋಣ. ಒಳಗೊಂದು ಜೀವಾತ್ಮ ಅದಲ್ಲ, ಆ ಜೀವಾತ್ಮನೇ ಪರಮಾತ್ಮ ಅಂತ ತಿಳ್ಕೊಂಡು ಅದನ್ನು ಪೂಜ್ಯ ಭಾವನೆಯಿಂದ ನೋಡೋಣ. ಕೊನೆಗೆ ಒಂದು ದಿನ ಸ್ಥಾವರ ಕಳಿ ಉಂಟು. ಸ್ಥಾವರ ಅಂದ್ರೆ ನಿಜವಾದ ಅರ್ಥ ಕಣ್ಣಿಗೆ ಏನು ಕಾಣಿಸ್ತದೆ ಅದೆಲ್ಲವೂ ಸ್ಥಾವರ, ಅದೆಲ್ಲವೂ ಸ್ಥಾವರ. ಸ್ಥಾವರ ಕಾಣುವಂಥದ್ದಕ್ಕೆ ಅಳಿವದ, ಜಂಗಮಕ್ಕಳಿವಿಲ್ಲ. ಹಾಗಾದರೆ ಜಂಗಮ ಯಾವುದು? ಜಾತಿಯಲ್ಲಿ ಬರುವ ಜಂಗಮವೋ,
ನೀತಿಯಲ್ಲಿ ಬರುವ ಜಂಗಮವು. ಯಾವ ಜಂಗಮನಿಗೆ ಸಾವಿಲ್ಲ. ಜಾತಿಯಲ್ಲಿ ಬರುವ ಜಂಗಮರನ್ನು ನೋಡಿದರೆ ಅವರಿಗೂ ಸಾವದ ಐತೆ ಇಲ್ಲ. ಸಾವು ಯಾರಿಗೆ ಬಿಟ್ಟಿಲ್ಲ. ಹಾಗಾದರೆ ಸಾಯದೇ ಇರುವ ಜಂಗಮ ಯಾವುದು? ಎಲ್ಲರ ದೇಹಗಳಲ್ಲಿ ಇರುವ ಚೇತನ ಸ್ವರೂಪದ ಜೀವಾತ್ಮವೇ ಜಂಗಮ. ಅದಕ್ಕೆ ಎಂದೂ ನಾಶ ಇಲ್ಲ, ಎಂದೂ ನಾಶ ಇಲ್ಲ. ಅದು ಯಾವತ್ತೂ ಇರುವಂಥದ್ದು, ಯಾವತ್ತೂ ಇರುವಂಥದ್ದು. ಅಂತಹ ಜಂಗಮ ಸ್ವರೂಪಿಯಾಗಿ ಜಗತ್ತನ್ನೇ ಉದ್ಧಾರ ಮಾಡುವುದಕ್ಕಾಗಿ ಮಹಾತ್ಮರ ಅವತಾರಗಳು. ಇವತ್ತಿನ ದಿನ ಕೋಹಳ್ಳಿ ಗ್ರಾಮದೊಳಗೆ ಅಪ್ಪಯ್ಯ ಸ್ವಾಮಿಯ ಸನ್ನಿಧಿಯೊಳಗೆ ತೊಟ್ಟಿಲು ಕಾರ್ಯಕ್ರಮ. ಈ ಒಂದು ತೊಟ್ಟಿಲು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಮುಖ್ಯವಾಗಿ ನಮ್ಮ ಐಗಳಿ ಗ್ರಾಮದ ನಮ್ಮ ಪತ್ರಕರ್ತರು ಆಗಮಿಸಿದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ಶಿಕ್ಷಕರು ಆಗಮಿಸಿದ್ದಾರೆ, ಸಹಪಾಠಿಗಳು, ಕೋಕೋಟನೂರ ಸ್ವಾಮಿಗಳಾಗಿರಬಹುದು. ಎಲ್ಲರ ಆಗಮನ ಆಗ್ಯದ. ಪರಸ್ಥಳದಿಂದ ಬಂದಂಥ ತಮ್ಮೆಲ್ಲರಿಗೂ ಕಮಿಟಿಯ ವತಿಯಿಂದ, ನಮ್ಮ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ತಮಗೆ ಕೋರ್ತಾ ಇದ್ದೇವೆ. ಇದರ ಜೊತೆಯಲ್ಲೇ ಇಲ್ಲಿ 1 ತಿಂಗಳ ಪರ್ಯಂತನ ನಡೆಯತಕ್ಕಂಥ ಜಗದ್ಗುರು ಸಿದ್ಧಾರೂಢರ ಪುರಾಣ ಪ್ರವಚನವನ್ನು ಕೋಹಳ್ಳಿ ಗ್ರಾಮದೊಳಗೆ ನಡೆದದ. ಅದು ಅಪ್ಪಯ್ಯ ಸ್ವಾಮಿಯ ಮಂದಿರದ ಆವರಣದೊಳಗೆ ನಡೆದದ. ಇದನ್ನು ಕನ್ನಡ ನಾಡಿನ ಎಲ್ಲ ಜನತೆ ನೋಡಲಿ ಎನ್ನುವ ಹಂಬಲದೊಳಗೆ ಉಮರಾಣಿಯ BSM ಕನ್ನಡ ಯೂಟ್ಯೂಬ್ ಚಾನಲ್ದವರು ನಮ್ಮ ಭಕ್ತರು ಆಗಮಿಸಿ ಈ ಮಾಧ್ಯಮದಿಂದ ಕನ್ನಡ ನಾಡಿನಾದ್ಯಂತ ಈ ಒಂದು ವಿಷಯವನ್ನು ಪಸರಿಸುವ ಕಾಯಕವನ್ನು ಮಾಡ್ಲಕತ್ತಾರ. ಅವರಿಗೆ ಅಪ್ಪಯ್ಯ ಸ್ವಾಮಿ ಸಂಗಮನಾಥ ಕೃಪಾ ಆಶೀರ್ವಾದವನ್ನು ಮಾಡಲಿ ಅಂತವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಅದು ಸಾಮಾನ್ಯದ ಕೆಲಸ ಅಲ್ಲದ, ಸಾಮಾನ್ಯದ ಕೆಲಸ ಅಲ್ಲ. ಇದು ಪತ್ರಿಕಾ ಮಾಧ್ಯಮ ಆಗಿರ್ಬೋದು, ಆಮೇಲೆ ಛಾಯಾಗ್ರಹಣ ಮಾಧ್ಯಮ ಆಗಿರ್ಬೋದು. ಇವೆಲ್ಲ ಏನು ಅಂತ ಕೇಳಿದರೆ ಭಕ್ತಿಯ ಪರಾಮರ್ಶೆ. ಅದು ಅವರು ಅದರೊಳಗೆ ಲಾಭ ಇಟ್ಟುಕೊಂಡು ಮಾಡೋಂಗಿಲ್ಲ. ಇದೊಂದು ಸೇವೆ ಅನ್ನುವಂಥ ಭಾವದೊಳಗೆ ಇರ್ತದೆ. ಆ ಒಂದು ಕಾರ್ಯ ಅವರು ಮಾಡುವುದರಿಂದ ನಾಡಿಗೆ ಪ್ರಚಾರ ಆಗ್ತದೆ. ಇಲ್ಲಾಂದ್ರೆ ಗೊತ್ತಾಗೋದಲ್ರಿ. ಇವು ಯಾವ ಇರದೇ ಇದ್ರೆ ಇಲ್ಲೇ ಇದಕ್ಕೆ ಕೋಹಳಿಗೆ ಗೊತ್ತಾಕಿದ್ದಿಲ್ಲ. ಈ ಮಾಧ್ಯಮಗಳು ಬಂದು ಎಲ್ಲ ಕಡೆ ಪ್ರಚಾರ ಮಾಡುತ್ತ. ಈಗ ತಾವೆಲ್ಲರೂ ಉತ್ಸುಕತೆಯೊಳಗೆ ಕೂಡಿದ್ದೀರಿ. ಯಾವಾಗ ಅಜ್ಜಾರ ಅವಕಾಶ ಕೊಟ್ಟಾರ, ತಾಯಂದಿರು ತಾವೆಲ್ಲ ಮುತ್ತೈದೆಯರು ಕೂಡಿಕೊಂಡು ಯಾವ ಚಳಕಾಪುರದೊಳಗಿರತಕ್ಕಂಥ ದೇವಮಲ್ಲಮ್ಮ ಗುರುಶಾಂತಪ್ಪ ಎಂಬ ದಂಪತಿಗಳ ಉದರದಲ್ಲಿ ಶಿವನೇ ಬಂದು ನವಮಾಸಗಳು ತುಂಬಿ 9 ದಿವಸಗಳು ಮುಗಿದ ನಂತರ ಗಂಡು ಮಗುವಿಗೆ ಜನನ. ಅದು ರಾಮನವಮಿಯ ದಿನ. ಇಂತಹ ಶುಭ ಗಳಿಗೆಯೊಳಗ 1836ನೇ ಇಸ್ವಿ ಭೂಮಿಗೆ ಭಗವಂತ ಅವತರಿಸಿ ಬಂದ. ಆತನಿಗೆ 13ನೆಯ ದಿನಗಳು ಗತಿಸಿತು. 13ನೆಯ ದಿನಕ್ಕೆ ಕುಲಗುರುಗಳಾಗಿರತಕ್ಕಂಥ ವೀರಭದ್ರ ಸ್ವಾಮಿಗಳನ್ನು ಕೇಳ್ತಾರಯ್ಯಪ್ಪ, ಮಗುವಿಗೆ ಏನನ್ನ ನಾಮಕರಣ ಮಾಡಬೇಕು? ಹೇಳುವುದ್ರೊಳಗೆ ರೋಮಾಂಚನ ಆಗುತ್ತದೆ. ಮಹಾತ್ಮರ ಹೆಸರು ತೆಗೆದ್ರೆ ಕಣ್ಣೊಳಗೆ ಆನಂದ ಬಾಷ್ಪ ಬರುತ್ತದೆ. ಯಾಕೆ ಬರ್ತದಂದ್ರೆ ಎಲ್ಲರೂ ನರಮಾನವರಾಗಿ ಕೆಟ್ಟು ಹೋಗುವ ಕಾಲದೊಳಗೆ
ಅಪರೂಪಕ್ಕವು ಎಲ್ಲೋ ಒಬ್ಬರು ಮಹಾತ್ಮರು ಜನ್ಮ ತಾಳಿ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರಲ್ಲ, ಎಲ್ಲೋ ಒಬ್ಬರು ಜನ್ಮ ತಾಳ್ತಾರೆ. ವೀರಭದ್ರ ಸ್ವಾಮಿಗಳನ್ನು ಕೇಳಿದ್ರು, ಮಗುವಿಗೆ ಏನು ನಾಮಕರಣ ಮಾಡಬೇಕು? ನಾವೀಗ ನಾಮಕರಣ ಮಾಡ್ತೇವೆ, ಮಕ್ಕಳಿಗೆ ನಾಲಿಗೆ ಹೊಳ್ಳೋದಿಲ್ಲ, ಏನು ಹೆಸರು ಇರ್ತಾವೋ ಏನೋ ಗೊತ್ತಿಲ್ಲ. ನಾನು 2-3 ಬಾರಿ ಕೇಳ್ಬೇಕು, ಅವ್ರು ಏನೋ ಪುಟ್ಟ ನಿನ್ನ ಹೆಸರು, ಅದಕ್ಕೆ ಮೊದಲೇ ಹೇಳಕ್ಕೆ ಬರೋದಿಲ್ಲ. ಅವ್ರವ್ವ ಹೇಳ್ಬೇಕಂತಾಳೆ, ಅವ್ರವ್ವಗೂ ಹೇಳಕ್ಕೆ ಬರೋದಿಲ್ಲ, ತಾನೇ ಇಟ್ಟಳ್ಕರೆ ಹೆಸರು. ಅಂತಿಂಥ ಹೆಸರುಗಳಿಗೆ ಹೆಸರ ಎಂಥವಿರಬೇಕು ಅಂದ್ರೆ, ಬಾಯಿ ತುಂಬ ಹೆಸರು ಕರೆದ್ರೆ ಭಗವಂತನ್ನೇ ಕರೆದಿನಿ ಅನ್ನೋವಂಗಿರಬೇಕು. ಅಂಥ ಹೆಸರುಗಳಿರಬೇಕು, ಭಗವಂತನ ನಾಮಸ್ಮರಣೆ. ಹಂಗೆ ಇಲ್ಲಿ ವೀರಭದ್ರ ಸ್ವಾಮಿಗಳನ್ನ ಕೇಳಿದರು, ಹೆಸರು ಏನು ಇಡೋಣ್ರಿ? ಅಪ್ಪ ಅವ್ರು ನೋಡಿದ್ರು, ವಿಚಾರ ಮಾಡಿದರು, ಇವನ ಮುಖಚರ್ಯದ ಲಕ್ಷಣಗಳನ್ನು ತಿಳ್ಕೊಂಡ್ರು. ಅವರು ಜ್ಯೋತಿಷ್ಯದೊಳಗೆ ಬಹಳ ನಿಪುಣರು. ಎಲ್ಲವನ್ನ ತಿಳಿದುಕೊಂಡು ಲೆಕ್ಕಾಚಾರ ಹಾಕಿ ಹೇಳ್ತಾರ, ಈ ಜಗತ್ತಿನೊಳಗೆ ಈ ಶಿಶು ಬಂದದಂದ ಬಳಿಕ ಈ ಜಗತ್ತಿನೊಳಗೆ ಏನಾದರೂ ಕಷ್ಟ ನಷ್ಟಗಳು ಬಂದರೂ ಕೂಡ, ಮಾನ ಅಪಮಾನಗಳು ಬಂದರೂ ಕೂಡ, ಸುಖ ದುಃಖಗಳು ಬಂದರೂ ಕೂಡ ಎಲ್ಲವನ್ನ ಸರಿ ಸಮಾನವಾಗಿ ಸ್ವೀಕಾರ ಮಾಡಿ ಸಿದ್ಧನಾಗಿ ಬಂದಿದ್ದಾನೆ. ಹಾಗಾಗಿ ಈ ಬಾಲಕನಿಗೆ ಸಿದ್ಧ ಎನ್ನುವ ನಾಮಕರಣ ಮಾಡ್ರಿ ಅಂತ ಹೇಳಿ, ಸಿದ್ಧಾಂತ ನಾಮಕರಣ ಮಾಡ್ರಿ. ಅದೇ ಪ್ರಕಾರವಾಗಿ ಮುತ್ತೈದರೆಲ್ಲರೂ ಕೂಡಿಕೊಂಡ್ರು. ನೀವು ಹೆಂಗಿಲ್ಲಿ ತೊಟ್ಟಿಲು ಶೃಂಗಾರ ಮಾಡಿದ್ದೀರಿ, ಹಿಂಗೆ ಆವತ್ತೂ ಕೂಡ ಚಳಕಾಪುರದೊಳಗೆ ತೊಟ್ಟಿಲು ಶೃಂಗಾರ ಮಾಡಿದರು. ಆ ತೊಟ್ಟಿಲು ಕಾರ್ಯಕ್ರಮವನ್ನು ಮುತ್ತೈದೆಯರು ನೆರವೇರಿಸಿಕೊಡುತ್ತಾರೆ. ಈ ಕೋಹಳ್ಳಿ ಗ್ರಾಮದೊಳಗೂ ಕೂಡ ಈಗ ಮುತ್ತೈದೆಯರು ತಾವು ತೊಟ್ಟಿಲು ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತೇನೆ. ತೂಗುತ್ತದ ನೋಡ ತೊಟ್ಟಿಲ, ಎಲ್ಲ ಮುತ್ತೈದೆಯರು ಸೇರಿಕೊಂಡು ತೊಟ್ಟಿಲು ಕಾರ್ಯಕ್ರಮವನ್ನು ನೆರವೇರಿಸಿದ್ರಿ. ಬಹಳ ಅದ್ಭುತವಾಗಿ ನಾವು ಅನ್ಕೊಂಡಂಗೆ ಅದು ಆತು. ತೊಟ್ಟಿಲು ಕಾರ್ಯಕ್ರಮ ನೋಡಿದ್ರೆ ಸಾಕ್ಷಾತ್ ಕೈಲಾಸದೊಳಗೆ ತೊಟ್ಟಿಲು ಕಾರ್ಯಕ್ರಮ ನಡೆದೇನೋ ಅನ್ನುವಂಗ ಭಾಸ. ಆ ಭಾವ ಅಲ್ಲಿ ಬಂತು ಅಂದ್ರೆ ಅದು ಹಂಗೆ ಪರಿವರ್ತನೆ ಆಗಿ ತೋರ್ತು. ಭಾವದಂತೆ ಭಗವಂತ ಅಂತೇವಲ್ಲ, ಹಂಗೆ ನಿಮ್ಮ ಪದ್ಧತಿಯೊಳಗೆ ಭಾಳ ಸುಂದರವಾಗಿ ನೆರವೇರಿಸಿದ್ರಿ. ಏನಂತಿದ್ರಿ ಅದನ್ನು? ಕೂಸು ಕೊಡಾಗ ಅವೆಲ್ಲ ನೋಡ್ರಿ. ಅವು ಬಾಳಿಯರ ಬಾಗಿಲು ಬಂದ ಹಿಡಿಯನನ್ನು ಜೋಪಿಕಂದ, ಕಸಕಸಿಯರ ಬಾಗಿಲು ಬಂದ ಹಿಡಿಯನನ್ನು ಜೋಪಿಕಂದ, ಉತ್ತತ್ತಿಯರ ಬಾಗಿಲು ಬಂದ ಹಿಡಿಯನನ್ನು ಜೋಪಿಕಂದ. ತೊಟಲ ಹಾಕಾಗ ತಿನ್ನತ್ತು ಕೊಡೋರು ಇವರೆಲ್ಲ. ಇವೆಲ್ಲ ಕೊಡ್ತೇನೆ, ಬಾರೋ ನನ್ನ ಹತ್ರ ಬಾ, ಆಕೆ ಹತ್ರ ಇರಬೇಡ, ಬಾ ಆಚೆ ಕಡೆ ನಿಂತವ್ರ ಕೈಯಾಗ ಇರ್ತದದು ಕೂಸ, ಅಲ್ಲೇ ಇರಬೇಡ, ಬಾ ಇಲ್ಲಿ. ಇವರು ಅಂತಾರ, ಇಂಥವೆಲ್ಲ ಕೊಡ್ತೀನಿ ನೋಡಿ, ನಾನು ಜೋಪಿ ಕಂದನ್ ನಿನ್ನ ಕೈಯಾಗ ಕೊಡ್ತೀನಿ ನೋಡು. ಹಿಂಗೊಬ್ಬರು ಹೆಣ್ಮಕ್ಳು ಅಂದಂದು ಕೊಡೋದು, ಅವ್ರು ಅಂದು ಇಸ್ಕೊಳ್ಳೋ. ಇದು ಯಾಕೆ ಮಾಡ್ತಾರ ಅಂದ್ರೆ, ಆ ಮಗು ತಾಯಿಗೆ ಮಗು ಅಷ್ಟೇ ಅಲ್ಲ, ಈ ಮಗು ಜಗತ್ತಿನೊಳಗೆ ಎಷ್ಟು ಜನ ಹೆಣ್ಮಕ್ಳದಾರ ಎಲ್ಲರ ಮಗುವಾಗಿ ಬೆಳೀಲಿ ಅಂತ ಈ ಒಂದು ಕಾರ್ಯವನ್ನು ಮಾಡಿ.
ಅದಕ್ಕೆ ಅಲ್ಲಿ ಒಬ್ಬರು ಕೊಡೋದು ಒಬ್ಬರು ತಗೊಳ್ಳೋದು. ಇದು ನನ್ನ ಮಗ ಅಲ್ಲ ನಿಂದ, ಇದು ನಂದಲ್ಲ ನಿಂದ, ಎಲ್ಲರ ಮಗು ಅಂತ ತಿಳ್ಕೋರಿ. ಆಮೇಲೆ ಹೆಸರಿಡಾಗಿ ಏನು ಎಂದ್ರಿ ಅದು ಹೆಸರಂತೀರಿ. ಹೆಸರಂದು ಏನಂದ್ರಿ? ಮುಂದೆ ಏನಂದ್ರಿ? ಇಟ್ಟೆ ಅಂದ್ರೆ ಮುಂದೆ ಅದಕ್ಕೆ ಏನದು ಮತ್ತು ಅದನ್ನು ಯಾಕೆ ಮುಚ್ಚಿಡ್ಲಾಗ್ತೀರಿ? ಹೆಸರು ಇಡಾಗ ಅಪ್ಪಯ್ಯ ಮುತ್ಯ ಅಂತ ಅಟೆ ಸುಮ್ಮಾಗಿಲ್ಲ. ಕಲ್ಮೇಶ ಅಂದು ಸುಮ್ಮಾಗಿಲ್ಲ. ಮುಂದುವರಿಸಿ ಹೇಳ್ತಾರ ಅವರು. ಅಪ್ಪಯ್ಯ ಮುತ್ಯ ಕುಟ್ಟುಟ ಕುರ್ರ ಅಂತೀರಿಲ್ಲ? ಅಂತೀರಿ ನಿಮ್ಮ ಕಡೆ ಕುಟ್ಟುಟ ಕುರ್ರ ಅಂತೀರಲ್ಲ? ಯಾಕನ್ನೋದು ಹೆಸರಂದ್ರೆ ಅಪ್ಪಯ್ಯ ಸ್ವಾಮಿ, ಅಪ್ಪಯ್ಯ ಮುಗಿದು ಕುಟ್ಟುಟ ಕುರ್ರ ಭಾಳ ಮಜಾ ಆತ. ಕುಟ್ಟುಟ ಕುರ್ರ ಅಂತ ಯಾಕಂತಾರಂದ್ರೆ ಹುಟ್ಟಿದ ಮಗುವಾಗಿ ಬಂದಿದೆಪ್ಪ, ಮಗುವಾಗಿ ಹುಟ್ಟಿ ಬಂದಿದೆ, ನಿನ್ನ ಯಾವ ಕಲ್ಪನೆಗಳು ಇರೋದಿಲ್ಲ, ಕೊನೆಗೆ ಈ ಜಗತ್ತಿನ ಜಂಜಾಟದೊಳಗೆ ಒಗೆಯುವಂಥ ಸಂದರ್ಭ ಬರ್ತದ. ಕುಟ್ಟುಟ ಕುರ್ರ, ನೀ ಭಾಳ ಹುಷಾರಾಗಿರಬೇಕು, ನೀ ಭಾಳ ಜೋಕಿಯಾಗಿ ಇರಬೇಕು. ಜಗತ್ತನ್ನೋದು ಬಹಳ ಮಂಗದ. ಈ ಮಂಗ ಅನ್ನುವಂಥ ಜಗತ್ತಿನೊಳಗೆ ನೀನು ಉದ್ಧಾರ ಆಗಬೇಕಾದ್ರೆ ನೀನು ಭಾಳ ಹುಷಾರಾಗಿರಬೇಕು. ಅದಕ್ಕೆ ಭಾಳ ಎಚ್ಚರ ಅಂದಂಗೆ, ಅದಕ್ಕೆ ಭಾಳ ಎಚ್ಚರ ಇರಲಿ ನೀನು. ಅದಕ್ಕೆ ಅದನ್ನು ಸಂಬೋಧನೆ ಮಾಡುತ್ತಾರೆ ಅಲ್ಲಿ ಕುಟ್ಟುಟ ಕುರ್ರ. ಆಮೇಲೆ ಏನು ತಂದಿರೇವ ಇವತ್ತು? ಏನು ತಂದಿರು ಕೊಡ್ಲಾಕ? ಅಲ್ಲೇ ಆಯ್ತು, ಇವ್ರು ಹೇಳಿದರು ಗುಗ್ರಿ. ಯಾಕೆ ಗುಗ್ರಿ ಅವು? ಯಾವರೇ ಇರಲಿ ಆಗುತ್ತೆ. ಯಾಕೆ ಗುಗ್ರಿ ಅಂತೀರಿ? ಆದರೂ ನೀವು ಒಂದಿರ್ಬೇಕು. ಇಡೀ ಜಗತ್ತಿನೊಳಗೆ ಎಲ್ಲರೂ ಅಂತಾರೆ ಅದು ಏನೋ ಒಂದು ಗುಗ್ರಿ ಅತ್ತದ. ಅದು ಅಪಾರ್ಥ ಆಗ್ಯದ್ರಿ ಗೌಡ್ರ, ಜನರ ಬಾಯಾಗ ಸಿಕ್ಕ ಅಪಾರ್ಥ ಆಗ್ಯದ. ಅದು ನಿಜವಾಗಲೂ ಹೇಳುವ ಗುಗ್ರಿ. ಯಾವ ಗುಗ್ರಿ? ಹೇಳುವ ಗುಗ್ರಿ. ಇಂಥವ್ರ ಮನೆಯೊಳಗೆ ಇಂಥ ಮಗು ಹುಟ್ಟ್ಯದತ್ತ ಓಣ್ಯಾಗ ಕೊಟ್ಕೋತ ಹೋಗೋ ಗುಗ್ರಿ. ಅದು ಹೇಳು ಗುಗ್ರಿ ಹೋಗಿ ಲೂ ಆಗ್ಯದ. ಒಂದ ಅಕ್ಷರ ಲೂ ಹೋಗ್ಯದ, ಲೂ ಆಗ್ಯದ. ಏನಾಯ್ತು ನೀವು ನೋಡೋದೇನು? ಅದಕ್ಕೆ ಹೇಳುವ ಗುಗ್ಗರಿಯನ್ನು ನನ್ನ ಮಗನ ಗುಗ್ಗರಿಯನ್ನು ತಿಂದು ಓಣ್ಯಾಗಿರೋರು ಗುಗ್ರಿ ಕೊಟ್ಕೋತ ನನ್ನ ಮಗಗೆ ನಾಮಕರಣ ಮಾಡಿದೆ ಅಂತ ಹೇಳ್ಕೋತ ಹೋಗವ ಅಂತೇಳಿ. ಅದಕ್ಕೆ ಆ ಒಂದು ಕಾರ್ಯ ಇಲ್ಲಿ ನಡೀತು. ಬಹಳ ಸುಂದರವಾಗಿರುವಂಥ ಕಾರ್ಯಕ್ರಮ. ನಾಳೆಯಿಂದ ಯಥಾಪ್ರಕಾರ ಪುರಾಣದಲ್ಲಿ ಪ್ರವರ್ತರಾಗೋಣ. ಇನ್ನು ಮುಂದೆ ಲೀಲೆಗಳ ಪ್ರಾರಂಭ ಆಗ್ತದೆ. ಆ ಅಜ್ಜನ ಪವಾಡಗಳನ್ನು ನಾವೆಲ್ಲರೂ ತಿಳಿದುಕೊಂಡು